ತುಂಬ ಅಂದರೆ ತುಂಬ ನೋವಾಗಿದೆ. ಇದನ್ನು ಪದಗಳಲ್ಲಿ ಹೇಳೋದಕ್ಕೆ ಅಸಾಧ್ಯ. ಅಷ್ಟೊಂದು ನೋವಾಗಿದೆ, ದುಃಖ ಆಗಿದೆ. ಈ ಥರ ಅವರು ಮಾಡಬಾರ್ದಾಗಿತ್ತು. ಇಡೀ ಕರ್ನಾಟಕಕ್ಕೆ ಗೊತ್ತಿರೋ ವಿಷಯ ಇದು. ಆ ಒಂದು ಜಾಗದ ಬಗ್ಗೆ ಅಭಿಮಾನಿಗಳ ಮನಸ್ಸಲ್ಲಿ ಎಷ್ಟೊಂದು ಒಂದು ಆದರದ, ಅಭಿಮಾನದ, ಒಂದು ಪ್ರೀತಿಯ, ಗೌರವದ ಒಂದು ಭಾವ ಇದೆ ಅನ್ನೋದು. ನಾನು ಕೂಡ ಹಲವಾರು ಬಾರಿ ನನ್ನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೀನಿ. ಇವತ್ತು ಬೆಳಗ್ಗೆ ಕೂಡ ನಾನು ನನ್ನ ಹಳೆಯ 2 ವಿಡಿಯೋಗಳನ್ನು ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಂಡಿದ್ದೀನಿ. ಜೊತೆಗೆ ಮಾಧ್ಯಮದ ಮಿತ್ರರ ಜೊತೆಗೆ ಹಂಚ್ಕೊಂಡಿದ್ದೀನಿ. ಅವುಗಳಲ್ಲೂ ಕೂಡ ನಾನು ಅದೇ ಹೇಳಿದ್ದೀನಿ. ಏನು ಅಂತಂದರೆ, ಇಲ್ಲಿ ಇರ್ತಕ್ಕಂಥ ಜಾಗ, ಈ ಪುಣ್ಯಭೂಮಿ ಏನಿದೆ ಅದು ಹಾಗೇ ಇರಲಿ. ಯಾಕಂತಂದರೆ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಅವರು ಬರ್ತಾ ಇದ್ದಾರೆ. ಇಡೀ ವರ್ಷ ಅವರು ಅಲ್ಲಿ ಪೂಜೆ ಸಲ್ಲಿಸ್ತಾರೆ, ತಮ್ಮ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಅದರ ಜೊತೆಗೆ 2 ದಿನಗಳು ಪ್ರಮುಖವಾಗಿ ಅವರ ಹುಟ್ಟುಹಬ್ಬದ ದಿನ ಅಂದರೆ 18ನೇ ಸೆಪ್ಟೆಂಬರ್ ಹಾಗೂ ಅವರ ಪುಣ್ಯಸ್ಮರಣೆ ದಿನ ಅಂತಂದರೆ 30ನೇ ಡಿಸೆಂಬರ್ ಅತ್ಯಂತ ವಿಜೃಂಭಣೆಯಿಂದ ಅದನ್ನು ಆಚರಿಸ್ತಾರೆ. ಹಾಗಾಗಿ ಅದರ ಜೊತೆಗೆ ಸಾಕಷ್ಟು ಸಮಾಜ ಸೇವೆ ಕೂಡ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಬಾಲಣ್ಣ ಅವ್ರ ಕುಟುಂಬದವರು ದಯಮಾಡಿ ನಾನು ಕೈ ಜೋಡಿಸ್ಕೊಂಡು ನಾನು ಮನವಿ ಕೂಡ ಮಾಡ್ಕೊಂಡಿದ್ದೀನಿ ಆ ವಿಡಿಯೋಗಳಲ್ಲಿ. ದಯವಿಟ್ಟು ಅಭಿಮಾನಿಗಳಿಗೋಸ್ಕರ ಅವಕಾಶ ಮಾಡಿಕೊಡಿ. ಬಂದು ಹೋಗೋದಕ್ಕೆ, ಪೂಜೆ ಸಲ್ಲಿಸೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ಜೊತೆಗೆ ಇದು ಮಾಡೋದ್ರಿಂದ ತಮಗೂ ಕೂಡ ಒಂದು ಅದು ಅಂತಂದರೆ ಒಬ್ಬ ಕಲಾವಿದನ ಕುಟುಂಬದಿಂದ ಇನ್ನೊಬ್ಬ ಕಲಾವಿದರಿಗೆ ಇದು ಗೌರವ ಸಲ್ಲಿಸಿದಾಗತ್ತೆ, ಇದು ಮಾದರಿ ಆಗುತ್ತೆ. ದಯವಿಟ್ಟು ಇದನ್ನು ಮಾಡಿಕೊಡಿ ಅಂತ ನಾನು ಕೇಳಿಕೊಂಡಿದ್ದೆ. ಆದರೆ ಅದು ಈ ರೀತಿ ಆಗಿದ್ದು ನಿಜವಾಗ್ಲೂ ತುಂಬ ತುಂಬ ಬೇಜಾರಿದೆ.